ಎಲ್ಲಿ ನೀವು ಮಾಲೆ ಹಾಕಿರ್ತೀರಿ ಅಲ್ಲೇ ಬಂದು ಮಾಲೆ ತೆಗಿಬೇಕು. ಯಾಕಂದ್ರೆ ಕೋರ್ಟ್ನಲ್ಲಿ ಇವತ್ತು ಹೆಣ್ಮಕ್ಳು ಅದನ್ನ ಹತ್ತಬೇಕಂತ ಗೆದ್ದದ್ದು ಅದರಿಂದ ಆ ಪವಿತ್ರತೆ ಹಂಗೆ ಉಳ್ಕೊಂಡತ್ತಲ್ಲ, ಅದಕ್ಕೆ ಉಳ್ಕೋಬೇಕಂತ ನಮ್ಮ ಹೆಣ್ಮಕ್ಳೆಲ್ಲರೂ ಅದಕ್ಕೆ ಹೋರಾಟ ಮಾಡಿದರು. ಬೇಡ, ಹುಬ್ಬಳ್ಳಿನಲ್ಲಿ ಮೊನ್ನೆ ತಾನೇ ಈಗ ಒಂದು 10-15 ದಿವಸದ ಹಿಂದೆ ನಮ್ಮ 9 ಜನ ಸ್ವಾಮಿಗಳಲ್ಲಿ 8 ಜನ ಸ್ವಾಮಿಗಳು ಹಸುನಿಗಿದ್ದಾರೆ. ಆ ಕುಟುಂಬಕ್ಕೆ ಆಶ್ರಯ ಆಗ್ಬೇಕಂತೇಳಿ ಒಂದು ಅಕೌಂಟ್ ಓಪನ್ ಮಾಡಿ ಸ್ಕ್ಯಾನರ್ ಮಾಡಿದ್ದೀವಿ. ಇವರು ಒಂದು ಸಣ್ಣ ಮಿಸ್ಟೇಕ್, ಆ ರೆಗ್ಯುಲೇಟರ್ ಆಫ್ ಮಾಡಲಿಲ್ಲ. 15 ಮೆಟ್ಲು ಹತ್ತಿ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿದರೆ ಮಾತ್ರ ಅದು ಮೋಕ್ಷ ಸಿಗ್ತದೆ. ಸುಮ್ಮನೆ ನಾವು 2 ದಿವಸ ಮಾಲೆ ಹಾಕೋದು, 4 ದಿವಸ ಮಾಲೆ ಹಾಕೋದು, ದೇವ್ರ ದರ್ಶನ ಮಾಡೋದು, ಮಧ್ಯಾಹ್ನ ಆದ್ಮೇಲೆ ತುಪ್ಪದ ಅಭಿಷೇಕಕ್ಕೆ ಟೈಮ್ ಇಲ್ಲ, ವಾಪಸ್ ಬರೋದು ಮಾಡಿದ್ರೆ ನಿಮ್ಗೆ 1 ರೂಪಾಯಿನೂ ಅದಕ್ಕೆ ಅದ್ರದ್ದು ಫಲ ಸಿಗೋದಿಲ್ಲ. ನೀವು ದೇವರಿಗೆ ಅಭಿಷೇಕ ಮಾಡಿದ್ರೆ ಮಾತ್ರ ನಿಮ್ಗೆ ಫಲ ಸಿಗೋದು. ಬೆಳ್ಳಿ ಮಲೆ ಸಿಗ್ತಾವನ ಅಂತಂದೇಳಿ ಯಾಕೆ ಬೆಳ್ಳಿ ಮಲೆ ಬಿಡೋದಲ್ಲ? ತಾಮ್ರದ ಮಾಲೆ ಅಷ್ಟೇ ಗುರುಸವ ಹೇಳ್ತಾರೆ ಬಿಡಕ್ಕೆ. ಬೆಳ್ಳಿ ಮಲೆನ ಬಿಡಿಸ್ಬೋದಲ್ಲ, ಅವ್ರ ಮಾಲೆ ತೆಗೆದು ಬಿಡ್ಬೇಕಲ್ಲ, ಗುರುಸವ್ರ ಮಾಲಿನ ಕಷ್ಟ ಹಾಕ್ಬೇಕಲ್ಲ. ಅದ್ರಾಗ ಯಾಕೆ ಗುರುಸವ್ರು ಬಿಡ್ತಾರಲ್ಲ, ಬಿಡಕ್ಕೆ ಹೇಳ್ತಾರೆ, ಅವ್ರ ಕೊಳ್ಳಕ್ಕೆ ಬೆಳ್ಳಿ ಮಾಲೆ ಇರ್ತೈತಿ. ಗುರುಗಳ ನೀವು ಬಿಟ್ಬಿಡ್ರಿ ಅಂತ ಹೇಳ್ಬೇಕು. ಬಿಡೋದಿಲ್ಲ ಯಾರು, ಬೆಳ್ಳಿದ ಬಂಗಾರದ ಯಾರು ಬಿಡೋದಿಲ್ಲ. ತಾಮ್ರದ ತಂದು ಬಿಟ್ಬಿಡ್ದ ಅಲ್ಲೇ ಮಾಲೆ ತೆಗೆದು, ಎಲ್ಲಿ ನೀವು ಮಾಲೆ ಹಾಕಿರ್ತೀರಿ ಅಲ್ಲೇ ಬಂದು ಮಾಲೆ ತೆಗಿಬೇಕು. ಯಾಕಂತಂದ್ರೆ ಇರುಮುಡಿಯಿಂದ ನೀವು ದರ್ಶನ ಆದ್ಮೇಲೆ ಅಯ್ಯಪ್ಪ ಸ್ವಾಮಿ ನಿಮ್ಮ ಜೊತೆ ಬರ್ತಿರ್ತಾರೆ. ಅವ್ರನ್ನ ನೀವು ನಿಮ್ಮ ಸನ್ನಿಧಾನಕ್ಕೆ ಕರ್ಕೊಂಬರ್ಬೇಕು. ಅಲ್ಲಿಂದ ನೀವು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಮನೆಯಲ್ಲಿ ಒಂದು ಪೂಜೆ ಮಾಡಿ ವಾಪಸ್ ಬಂದು ಎಲ್ಲರಿಗೂ ಪ್ರಸಾದ ಹಂಚಿ ಮಾಲೆ ತೆಗಿಬೇಕು. ಅವಾಗ ಅದು ಮಾಲೆದೆಲ್ಲ ಇದಾಗ್ತದೆ. ಪಂಪದ ಮಾಲೆ ಹಾಕೊಳ್ಳೋದು, ದರ್ಶನ ಮಾಡೋದು, ವಾಪಸ್ ಬಂದು ಪಂಪದ ಮಾಲೆ ತೆಗೆಯೋದು, ಅದು ವೇಸ್ಟ್. ನೀವು ಎಷ್ಟು ವರ್ಷ ಹೋದ್ರೂ ಲೆಕ್ಕಕ್ಕಿಲ್ಲ. ಎಷ್ಟು ವರ್ಷ ಹೋದ್ರೂ ನಿಮ್ಗೆ ಅದು ಪ್ರತಿಫಲ ಸಿಗೋದೇ ಇಲ್ಲ. ಹಂಗೆ ಶಿವನ ದರ್ಶನ ಮಾಡಿದ್ರೆ 10 ಪಟ್ಟು ಸಿಗ್ತದೆ ನಿಮಗೆ. ಹಂಗೆ ಶಿವನ ದರ್ಶನ ಮಾಡಿ ಅದನ್ನ ಅಪವಿತ್ರ ಮಾಡಬೇಡ್ರಿ. ಯಾಕಂದ್ರೆ ಕೋರ್ಟ್ನಲ್ಲಿ ಇವತ್ತು ಹೆಣ್ಮಕ್ಳು ಅದನ್ನ ಹತ್ತಬೇಕಂತ ಗೆದ್ದದ್ದು ಅದರಿಂದ. ಯಾಕಂದ್ರೆ ಮೊದಲು 41 ದಿನಗಳ ಯಾರಿಗೆ ಮಾಡೋಕ್ಕೆ ಸಾಧ್ಯ ಇದೆ ಅವ್ರು ಮಾತ್ರ ಶಬರಿಮಲೆ ಹೋಗ್ಬೇಕಂತಿತ್ತು. ಈಗ 10 ದಿವಸ ಹೋಗೋ ಮುಂದೆ ಅಲ್ಲಿ ಪಂಪದ ಮಲೆ ಹಾಕಿಕೊಂಡಲ್ಲ, ನಾ 21 ದಿವಸ ಮಾಡಿ ಹೋಗ್ತೀನಿ ಅಂತ ಹೆಣ್ಮಕ್ಳು ಹೇಳಿದ್ರು. ಆದ್ರೆ ನಮ್ಮ ಹೆಣ್ಮಕ್ಳಲ್ಲ. ಯಾಕಂದ್ರೆ ಆ ಪವಿತ್ರತೆ ಹಂಗೆ ಉಳ್ಕೊಂಡತ್ತಲ್ಲ, ಅದಕ್ಕೆ ಉಳ್ಕೋಬೇಕಂತ ನಮ್ಮ ಹೆಣ್ಮಕ್ಳೆಲ್ಲರೂ ಅದಕ್ಕೆ ಹೋರಾಟ ಮಾಡಿದರು. ಬೇಡ, ಅದೊಂದು ಶಕ್ತಿ ಐತೆ, ಅದು ಶಕ್ತಿ ಇರಲಿ ಅನ್ನೋ ಉದ್ದೇಶ ನಮ್ಮ ಹೆಣ್ಮಕ್ಳೆಲ್ಲ ಹೋರಾಟ ಮಾಡಿದ್ರು. ಇವ್ರು ಸುಮ್ಮನೆ ಅದು ವ್ರತ ಕೆಡಿಸ್ಬೇಕನ್ನೋ ಉದ್ದೇಶದಿಂದ ಮಾಡಿದ್ರು. ಅದು ಯಾವುದು ಸಕ್ಸಸ್ ಆಗಲಿಲ್ಲ. ಹಾಗಾಗಿ ದಯವಿಟ್ಟು ಈ ಸನಾತನ ಧರ್ಮವನ್ನು ಉಳಿಸ್ರಿ. ಮಕ್ಕಳ ಮರಿಗೆಲ್ಲ ಅಯ್ಯಪ್ಪ ಸ್ವಾಮಿ ಬಗ್ಗೆ ತಿಳುವಳಿಕೆ ಕೊಡ್ರಿ. ಯಾವುದೇ ದೇವ್ರ ವಿಚಾರ ಇಲ್ಲ, ಎಲ್ಲ ಧರ್ಮವನ್ನು ದೇವ್ರ ವಿಚಾರವನ್ನು ಮಕ್ಕಳಿಗೆ ಹೇಗೆ ಕೊಡ್ರಿ, ಮುಂದೆ ಅವರು ಅದನ್ನು ಪುನರಾವರ್ತನೆ ಮಾಡ್ಕೊಂಡು ಹೋಗ್ಬೇಕು. ಅದೇ ರೀತಿ ಹುಬ್ಬಳ್ಳಿನಲ್ಲಿ ಮೊನ್ನೆ ತಾನೇ ಈಗ ಒಂದು 10-15 ದಿವಸದ ಹಿಂದೆ ನಮ್ಮ 9 ಜನ ಸ್ವಾಮಿಗಳಲ್ಲಿ 8 ಜನ ಸ್ವಾಮಿಗಳು ಹಸುನಿಗಿದ್ದಾರೆ ಗ್ಯಾಸ್ ಸೋರಿಕೆಯಲ್ಲಿ. ಹಾಗಾಗಿ ನಾವು ಆನಂದ್ ಗುರುಸ್ವಾಮಿರು, ಮೋಹನ್ ಗುರುಸ್ವಾಮಿ ಎಲ್ಲ ಸೇರಿಕೊಂಡು ಆ ಕುಟುಂಬಕ್ಕೆ ಆಶ್ರಯ ಆಗ್ಬೇಕಂತೇಳಿ ಒಂದು ಅಕೌಂಟ್ ಓಪನ್ ಮಾಡಿ ಸ್ಕ್ಯಾನರ್ ಮಾಡಿದ್ದೀವಿ. ಆ ಅಕೌಂಟ್ಗೆ ಹಾಗೂ ಆ ಸ್ಕ್ಯಾನರ್ಗೆ ನೀವು 10 ರೂಪಾಯಿ ನಿಂತ್ಕೊಂಡು ಎಷ್ಟಾದರೂ ಹಾಕ್ರಿ ನೀವು ಒಬ್ಬ ಮಾಲಾಧಾರಿಗಳು. ಯಾಕಂತಂದರೆ ಆಮೇಲೆ ನಾವೆಲ್ಲ ಮಾಲಾಧಾರಿಗಳಿಗೆ, ಅಮ್ಮನವ್ರಿಗೆ, ತಾಯಿಯವ್ರಿಗೆಲ್ಲ ಕೇಳ್ಕೊಳ್ಳೋದೇನಂದ್ರೆ, ಆ ಹುಡುಗರು ಒಂದು ಸಣ್ಣ ಮಿಸ್ಟೇಕ್, ಆ ರೆಗ್ಯುಲೇಟರ್ ಆಫ್ ಮಾಡಲಿಲ್ಲ. ಆ ರೆಗ್ಯುಲೇಟರ್ ಆಫ್ ಮಾಡಿದ್ರೆ ಅದೆಷ್ಟು ಸಮಸ್ಯೆ ಬರ್ತಿರಲಿಲ್ಲ. ರೆಗ್ಯುಲೇಟರ್ ಆಫ್ ಮಾಡಿಲ್ಲ. 5x8 ರೂಮ್ನಾಗ 9 ಜನ ಮಲಗ್ಯಾರ. ಕಾಲಾಗ ಸಿಲಿಂಡ್ರು ಒಲಿ ಇಟ್ಕೊಂಡ್ರ, ಇದನ್ನು ನಾಬ್ ಕಾಲೆಲ್ಲ ಸ್ವಲ್ಪ ಟಚ್ ಮಾಡ್ಯಾರ. ರಾತ್ರಿ 12 ಗಂಟೆ ಮೇಲೆ ಪೂಜೆ ಎಲ್ಲ ಮುಗಿಸಿ ನಿದ್ದೆಗೆಟ್ಟು ಬಂದಾರ. ಅವರಿಗೆ ಅದು ಗೊತ್ತಾಗಿಲ್ಲ, ವಾಸನೆ ಬಂದದ್ದು ಗೊತ್ತಾಗಿಲ್ಲ. ಒಂದೇ ಸರಿ ದೇವ್ರ ದೀಪ ಏನು ಅದು ಗ್ಯಾಸ್ ಅಲ್ಲಿ ಸೋರಿಕೆ ದೇವ್ರ ದೀಪ ಹತ್ತಿದ ತಕ್ಷಣ ಬಗ್ಗಂತ ಬಂದ ತಕ್ಷಣ ಅವು ಹೊರಳಾಡಿ ನರಳಾಡಿ ಅವ್ರ ಸಾಯಕದ ಮುಂಚೆ ನಮಗೆಲ್ಲ ಹೇಳ್ತಾ ಇದ್ರು, ನಾವು ಮಲಗಿದ್ರಿ, ಅದು ಹಿಂಗೆ ಬಂದ್ಬಿಡ್ತು ಬೆಂಕಿ, ನಮಗೇನು ಚಾನ್ಸ್ ಸಿಗಲಿಲ್ಲ ಬರೋಕ್ಕಂತಂದು. ಹಂಗಾಗಿ ಅವರ ಕುಟುಂಬ ಎಲ್ಲ ಬಡತನ. ಶ್ರೀಮಂತರು ಹಾಕೋದು 10%, 90% ಬಡವರೇ ಹಾಕೋದು. ಹಾಗಾಗಿ ಆ ಕುಟುಂಬಕ್ಕೆ ಆಶ್ರಯ ಆಗ್ರಿ. ನೀವೊಂದು 10 ರೂಪಾಯಿ 100 ರೂಪಾಯಿ ಏನೇ ನೀವು ಅದಕ್ಕೂ ಖರ್ಚು ಮಾಡ್ತೀರಿ, ಆ ಕುಟುಂಬಕ್ಕೆ ಸಹಾಯ ಮಾಡಿರಿ. ನಿಮ್ಮೆಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ನಿಮ್ಮ ಕುಟುಂಬ ನಿಮಗೆ ಅದು ಡಬಲ್ ಆಗ್ತಾ ಹೋಗ್ತದೆ. ನಿಮ್ಮ ಮಕ್ಕಳಿಗೆ ಮರಿಗೆಲ್ಲ ನೀವೇನೇ ದಾನ ಧರ್ಮ ಮಾಡ್ತಿರಲ್ಲ, ಅದು 100% ನಿಮ್ಗೆ ಬರ್ತಾ ಹೋಗ್ತೈತಿ. ಅದೇ ರೀತಿ ಈಗ ಪಡಿ ಪೂಜೆಯನ್ನು ಒಂದೊಂದು ಮೆಟ್ಟಿಲ ಪಡಿ ಪೂಜೆಯನ್ನು ಮಾಡುವಂಥ ಸಮಯದಲ್ಲಿ ಎಲ್ಲ ಭಕ್ತಾದಿಗಳು ತಮಗೇನಾದರೂ ಬೇಡಿಕೆ ಇತ್ತಂದ್ರೆ ಈ ಸಮಯದಲ್ಲಿ ಇದು ಒಂದು ಅವಕಾಶ. ನಿಮಗೆ ಮಾತಾಡೋಕ್ಕೆ ಸಾಕಷ್ಟು ಟೈಮ್ ಸಿಕ್ಕಿದ್ರೆ ಅಮ್ಮರ ಈ ಕಡೆ ನೋಡ್ರಿ ಅಮ್ಮ, ನಿಮಗೆ ಹೇಳೋದು ಈ ಕಡೆ ನೋಡ್ರಿ, ಮಾತಾಡೋಕ್ಕೆ ಟೈಮ್ ಬೇಕಾದಷ್ಟು ಐತೆ. ಮನೆಗೆ ಹೋದ್ಮೇಲೆ ಇಲ್ಲಿ ಪೂಜೆ ಕಡೆ ಲಕ್ಷ್ಯ ಕೊಡೋ 10-15 ನಿಮಿಷ ಈ ಪಡಿ ಪೂಜೆ ಭಗವಂತ ಹತ್ರ ಕೇಳಕ್ಕೆ ಇದು ಒಂದು ಅವಕಾಶ, ಇದು ಒಂದೇ ಇರೋದು. ಈ ಟೈಮ್ ಬಿಟ್ರೆ ಮತ್ತೆ ನಿಮ್ಗೆ ಟೈಮ್ ಸಿಗೋದಿಲ್ಲ. ಭಗವಂತ ಹತ್ರ ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂದ್ರೆ, ಮಕ್ಕಳ ಮದುವೆ ಆಗಿಲ್ಲ ಅಂತಂದ್ರೆ,
ಮಕ್ಕಳಿಗೇನೋ ವಿದ್ಯಾಭ್ಯಾಸ ತೊಂದರೆ ಇತ್ತಂದ್ರೆ, ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ, ಮನೆ ಕಟ್ಟೋದಿತ್ತಂದ್ರೆ, ಜಾಗ ತೊಗೊಳೋದಿತ್ತಂದ್ರೆ, ಏನಾದರೂ ಇತ್ತಂದ್ರೆ, ನಿಮ್ದು ಏನಾದರೂ ಬೇಡಿಕೆ ಇತ್ತಂದ್ರೆ ಒಂದೊಂದು ಕರ್ಪೂರ ಹಚ್ಚುವಂಥ ಸಮಯದಲ್ಲಿ ತಾವು ಭಗವಂತ ಹತ್ರ ಪ್ರಾರ್ಥನೆ ಮಾಡ್ಕೊಡ್ರಿ. ಹೆಂಗೆ ಕರ್ಪೂರ ಹಚ್ಚಿ ಕರಗಿ ಹೋಗ್ತಾವಲ್ಲ ಹಂಗೆ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗ್ತವೆ. ಓಂ ಶ್ರೀ ಸ್ವಾಮಿಯೇ, ಓಂ ಶ್ರೀ ಸ್ವಾಮಿಯೇ, ಓಂ ಗುರುದೇವ ಜಯ ಗುರುದೇವ, ಓಂ ಜಯ